ಪರಿಚಯ ಮಾಡ್ಕೋತಾರೆ ಸ್ವಲ್ಪ. ನಮ್ಮ ಮಾರುತಿ ಶಿಂಗಾರಿ ಅಂತ ಹೇಳಿ ಸಣ್ಣ ಕಲಾವಿದ, ಯಾರ ಎತ್ಕೊಂಡವ್ರ ಕೂಸು ಅಂತ ಹೇಳಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಉತ್ತರ ಕರ್ನಾಟಕದಾಗ ನನಗೊಂದು ಏನಾರ ಹೆಸರು ಸಿಕ್ಕೈತಿ ಅಂದ್ರೆ ಅದು ಲಪಂಗ್ ರಾಜನ್ ಟೀಮ್ದಿಂದ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದ್ರಿ ತಮ್ಮದೊಂದು ಡೈಲಾಗ್ದಿಂದ ಭಾಳ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಿದ್ಧ ಆಗೈತ್ರಿ. ಗಾಡಿ ಒತ್ತಿ ನಂದು ಏನೋ ಆಗೈತೆ ಹತ್ತಿರ ನೀವು ಅದನ್ನ ತಾಂಬಾಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಅದು ಒಂದ ಅಂತಲ್ಲ, ಬಹಳಷ್ಟು ವಿಡಿಯೋ ವೈರಲ್ ಆಗ್ಯಾವ. ರಾಜು ಅವರು ಡೈಲಾಗ್ ಕೊಟ್ಟದ್ದು ಅವು ವೈರಲ್ ಆಗ್ಯಾವ. ನಂದು ಸ್ವಂತದ್ದಂತ ಏನೂ ಇಲ್ಲ. ಇವತ್ತಿನ ತನಕನೂ ನಾ 10ರಿಂದ 12 ಚಾನಲ್ ಹೋಗಿ ವರ್ಕ್ ಮಾಡಾಕತ್ತೀನಿ. ನನ್ನ ಕಲೆಯನ್ನು ತೋರ್ಸಾಕತ್ತೀನಿ. ಉತ್ತರ ಕರ್ನಾಟಕ ಮಂದಿ ಒಪ್ಕೊಂಡಾರು ಅಂದ್ರೆ ಅದಕ್ಕೆ ಮೂಲ ಕಾರಣ ಲಪಂಗ್ ರಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾ ಲಪಂಗ್ ರಾಜ ನೆಕ್ಸ್ಟ್ ಅದನ್ನು ಬಿಟ್ಟರೆ ರೋಷನ್ ಬೆಕ್ಕೇರಿ ಇರ್ಬೋದು, ಮತ್ತುಂಬೈ ಇರ್ಬೋದು, ಎಲ್ಲರೂ ಚಾನಲ್ ಹೋಗಿ ವರ್ಕ್ ಮಾಡಾಕತ್ತೀನಿ. ಇವತ್ತು ಬಾಲು ಅವರ 1 ವರ್ಷ ಹಿಂದೆ ಚಾಲೋ ಐತಿ ಅವರಿಗೆ ನಮಗೆ ಕಾಂಟ್ಯಾಕ್ಟ್. ಆದ್ರೆ ಇವತ್ತು ಅವ್ರು ಏನಂದ್ರೆ ಇಲ್ಲ ಅಣ್ಣ ನೀ ಬರಬೇಕಾ ಅಂತೇಳಿ ನನಗೆ ಭಾಳ ನಿನ್ನೆ ಪೋರ್ಸಿಬಲ್ ಮಾಡೋಣ ಅವ್ರ ಚಾನಲ್ಗೆ ಇವತ್ತು ಬಂದು ನಿಮ್ಮ ಕೈಯಾಗ ಸಿಕ್ಕಿಲಿ ಅಷ್ಟೇ. ಇನ್ನೊಂದ್ರಿ ಮಲ್ಲು ಜಮಖಂಡಿ ಮತ್ತು ಲಿಂಗರಾಜ್ ಸಿಂಗಾಡಿ ಅವ್ರ ಜೊತೆ ಏನು ವಿಡಿಯೋ ಮಾಡಕ್ಕೆ ಇಷ್ಟಪಡೋದು ಅನ್ನ ಅವ್ರು ಕರೆದ್ರೆ ವಿಚಾರ ಮಾಡೋದು. ಆದ್ರೆ ನಾನಾಗೆ ಯಾವ ಚಾನಲ್ಗೂ ಇವತ್ತಿನ ಮಟನೂ ನಾನಾಗೆ ಹೋಗಿಲ್ಲ. ಯಾವುದೋ ಇವತ್ತು 10ರಿಂದ 12 ಚಾನಲ್ ಹೋಗಿ ನಾ ಕೆಲಸ ಮಾಡಕತ್ತೀನಿ ಅಂದ್ರೆ ಯಾವುದೂ ಚಾನಲ್ ಒಳಗೆ ನಾ ಬರ್ತೀನಿ ನನಗೊಂದು ಆ್ಯಕ್ಟ್ ಕೊಡ್ರಿ, ಚಾನ್ಸ್ ಕೊಡ್ರಿ ಅಂತೇಳಿ ಇವತ್ತಿನ ಮಟನೂ ಕೇಳಿಲ್ಲ. ಇನ್ನು ಮುಂದನೂ ನಾ ಕೇಳೋದಿಲ್ರಿ. ನನ್ನ ಕಲೆ ಕಂಡು ಅವ್ರು ಏನಾರೇ ಚಾನ್ಸ್ ಅವರಾಗೆ ಕರೆದು ಮಾಡಪ್ಪ ಅಂದ್ರೆ ಎಸ್ ಮಾಡ್ತೀನಿ ಸರ್. ಇನ್ನೊಂದ್ರೆ ತಾವು ಏನಾದರೂ ಮುಂದಿನ ದಿನಮಾನದಾಗ ನಿಮ್ದ ಆದಂಥ ಒಂದು ಟೀಮ್ ಕಟ್ಕೊಂಡ ಸಿಂಗಾಡಿ ಅವ್ರ ಜೊತೆ ಏನು ವಿಡಿಯೋ ಮಾಡಕ್ಕೆ ತಾವು ಇಷ್ಟಪಡೋರಿದ್ರು ಮುಂದಿನ ದಿನಮಾನದಾಗ? ಅಣ್ಣ ಇವತ್ತಿನ ತನಕನೂ ನಾನು ಇವತ್ತಿಗೆ 10-12 ಚಾನಲ್ ಹೋಗಿ ಕೆಲಸ ಮಾಡಾಕತ್ತೀನಿ ರೀ. ಆದ್ರೆ ರಾಜು ಅವ್ರ ಪುಣ್ಯದಿಂದ. ಆದ್ರೆ ಇವತ್ತಿನ ತನಕನೂ ನಾ ಯಾರಿಗೂ ಹೋಗಿ ಕೇಳಿಲ್ಲ ನನಗೊಂದು ಚಾನ್ಸ್ ಕೊಡ್ರಿ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತೇಳಿ. ಇವತ್ತಿನ ತನಕನೂ ಕೇಳಿಲ್ಲ, ಇನ್ನು ಮುಂದೂ ಕೇಳಂಗೂ ಇಲ್ಲ. ಅವ್ರು ಕರೆದ್ರೆ ತಾವು ಹೋಗ್ತೀರಿ? ಕರೆದ್ರೆ 100% ರೀ, ಕರೆದ್ರಂತೂ ಹೋಗ್ತೀನಿ, ಅದ್ರ ಮಾತು ಬೇರೆ. ಇನ್ನು ಮುಂದಿನ ದಿನಮಾನದಾಗ ತಮ್ಮದ ಆದಂಥದ್ದು ಒಂದು ಟೀಮ್ ಕಟ್ಕೊಂಡು ತಾವಾದ್ರೆ ಏನೋ ಚಾನಲ್ ಅದೇನು ಮಾಡಿರೋ ಅಥವಾ ಇನ್ನು ಮುಂದೆ ಮಾಡೋರಿದ್ದೀರೋ? ಅಣ್ಣ ಮಾಡಂಗೂ ಇಲ್ರಿ. ಯಾಕೆ ಮಾಡಂಗಿಲ್ಲ ಅಂದ್ರೆ ರೀ, ಇವತ್ತು ನಾ ಈ ಮಟ್ಟಕ್ಕೆ ಅದನ್ನು ಈ ಥರ ನಾ ಯಾಕೆ ಮಾಡಾಕತ್ತನು ಉತ್ತರ ಕರ್ನಾಟಕ ಮಂದಿ ನನಗೆ ಒಪ್ಕೊಂಡಾರು ಅಂದ್ರೆ ಅದಕ್ಕೆ ಮೇನ್ ಕಾರಣ ರಾಜು ಅಂತೇಳಿ ಇದು 2ನೇ ಸಲ ಹೇಳಾಕತ್ತೀನಿ ನಿಮಗೆ. ಯಾಕಂದ್ರೆ ಈಗಾಗಲೇ ನಮ್ದು ರಾಜು ಏನು ಟೀಮ್ ಐತಿ, ಲಪಂಗ್ ರಾಜ ಟೀಮ್ ಏನೈತಿ, ಟೀಮ್ನಾಗಿನವ್ರು ಯಾರೂ ಹೊಡೆದು ಹೊರಗೆ ಹೋಗಂಗಿಲ್ಲ. ಅದೇ ನಮ್ಮ ಚಾನಲ್, ಅದೇ ನಮ್ಮ ಸ್ವಂತ ಚಾನಲ್. ಆ ಚಾನಲ್ಗೆ ರಾಜು ಮಾಲಕ್ ಅದಾನ, ಅದಕ್ಕೆ ಓಕೆ. ಆದ್ರೆ ಆ ಚಾನಲ್ ನಮ್ದು ಅದ. ಅದ್ರ ಮೇಲೆ ನಾವೊಂದು ಮಂದಿನ ಕಟ್ಕೊಂಡು ಹುಡುಗರನ್ನ ಕಟ್ಕೊಂಡು ಹುಡುಗಿಯರನ್ನ ಕರೆಸಿ ವಿಡಿಯೋ ಮಾಡೋದು, ನಂದು ಓನ್ ಚಾನಲ್ ಮಾಡ್ಕೋದು ಅವಶ್ಯಕತೆ ಇಲ್ಲ. ನಾ ಅದನ್ನು ಮಾಡಂಗೂ ಇಲ್ಲ. ಇಲ್ಲಿವರೆಗೆ ಎಷ್ಟು ಚಾನಲ್ನಾಗ ನೀವು ಕೆಲಸ ಮಾಡಿರಿ? ಅಣ್ಣ ಇವತ್ತಿನ ತನಕ ಇದು ಹಿಡಿದ್ರೆ ನನಗೆ 13ನೇ ಚಾನಲ್ ಮಾಡಾಕತ್ತೀನಿ, ಮಾಡ್ಕೋತ ಹೊಂತೀನಿ ಅಷ್ಟ. ಇನ್ನೊಂದು ಚಲನಚಿತ್ರ ಒಳಗೆ ಎಷ್ಟು ತಾವು ಮಾಡಿರಿ? ಅಣ್ಣ ನನಗೆ ಒಂದು 2-3 ಆಫರ್ ಬಂದಿದ್ದು. ಒಂದು 2 ತ್ರಾಗ ನಾನು 50,000 ರೂಪಾಯಿ ಹಾಕ್ತೀನಿ, ಆದ್ರೆ ಫುಲ್ ಬೌಡಿ ತಗೋ ಅಂತ ಹೇಳಿನಿ. ನನಗೆ ವಾಯ್ಸ್ ಕೇಳಿದ್ರು ನಾ ಹೋಗಿಲ್ಲ. ಅದು ಈಗಲ್ಲಣ್ಣ, ಟಿಕ್ಟಾಕ್ ಇದ್ದಾಗಿದ್ದಾರೆ ಅವಾಗ ನನಗೆ ವಾಯ್ಸ್ ಕೊಡ್ರಿ ಅಂತ ಹೇಳಿದ್ರು. ಅವಾಗ ರ್ಯಾಶ್ ಅಂದ್ರೆ ರ್ಯಾಶ್ ವಿಡಿಯೋ ಮಾಡ್ತೀನಿ. ಈಗ ಅಂಥವೆಲ್ಲ ವಿಡಿಯೋ ಇಲ್ಲ. ಈಗ ತಮಗೆ ಚಲನಚಿತ್ರಕಾರ ತಾವು ಹೋಗ್ತೀರಿ? ನೋಡ್ರಿ ಕಲೆ ಐತಿ, 4 ಮಂದಿಗೆ ತೋರಿಸಿದ್ವಿ, ಕರೆದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಬಾಲು ಪವಾರ್ ಯೂಟ್ಯೂಬ್ ಚಾನಲ್ ಈಗ ರೀಸೆಂಟಾಗಿ ಯಾವ ವಿಡಿಯೋ ಮಾಡತ್ತೀರಿ? ಅದ ಒಂದು ಲವ್ ಸ್ಟೋರಿ ಐತೆ ಅಂತ ಹೇಳಿ ಬಾಲು ಪವಾರ್ ಅವರ ನೀನು ಸಾಯಂಕಾಲ ನನಗೆ ಫೋನ್ ಹಚ್ಚಿದ್ರೆ. ಈಗಾಗಲೇ ನಾನು ಆತ್ಮೀಯ ಗೆಳೆಯರವ್ರು 1 ವರ್ಷ 1.5 ವರ್ಷದಿಂದ ಟಚ್ ಅದಾರ. ನಿನ್ನೆ ಏನಂದ್ರು, ನಂದು ಬೇರೆ ಕಾರ್ಯಕ್ರಮ ಇತ್ತು ಹೊಂಟೀನಿ ನಾನು. ಇಲ್ಲ ನಾನು ಇವತ್ತು ಬರಬೇಕಾ ಅಂತೇಳಿ ಪ್ರೆಷರ್ ಮಾಡಿದ್ದಕ್ಕೆ ಇವತ್ತು ಶೂಟ್ ಮುಗಿಸ್ಕೊಟ್ಟ ಹೊಂಟೀನಿ. ಆ ಟೈಮ್ದಾಗ ನೀವು ಸಿಕ್ತೀರಿ. ಇನ್ನೊಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮನ್ನು ನೋಡ್ರಿ ಅಂದ್ರೆ ನಮ್ಮ ಹುಲಿ ಬತ್ ಎಲ್ಲರೂ ಬರ್ತಾರೆ ನಿಮ್ಮ ಕಡೆ. ಅದ್ರ ಬದಲು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಣ್ಣ ಕೆಲವೊಬ್ರು ರೀ ಒಂದೊಂದು ಬಿರುದು ಕೊಟ್ಟಾರ್ರಿ. ಏನು ಬಿರುದು ಕೊಟ್ಟಾರಂದ್ರೆ ಬಡಗಿ ಬಸಪ್ಪ, ಮುಂದೆ ಮಾರುತಿ ಅಣ್ಣ, ಮಾಮ, ಏ ಹುಲಿ, ಏ ಬೆಂಕಿ, ಇಂಥವೆಲ್ಲ ಅವ್ರು ಪ್ರೀತಿಲಿ ಕೊಟ್ಟಿರ್ತಾರೆ. ಅಯ್ಯೋ ದೊಡ್ಡ ಖುಷಿ ರೀ. ಅಪ್ಪ ಅವ್ವ ಇಟ್ಟದ ಹೆಸರು ಬಿಟ್ಟು ಕರಿಯಾಕತ್ತಾರ್ರಿ ಅವ್ರು. ಹುಲಿ ಬೆಂಕಿ ಅಂದ್ರೆ ಇವು ಸಾಮಾನ್ಯ ರೀ. ನಂಬದ್ ನಾವು ತಗೊಳಕ್ ಆಗಂಗಿಲ್ರಿ ಅಣ್ಣ.
ಅವ್ರಾಗೆ ಪ್ರೀತಿಲೆ ಕೊಟ್ಟದ್ ನಾವು ಸ್ವೀಕಾರ ಮಾಡಬೇಕ. ಈಗ ಜನ ನಿಮ್ ಮ್ಯಾಗ ಭಾಳ ಪ್ರೀತಿ ಇಟ್ಕೊಂಡು ನಿಮ್ ವಿಡಿಯೋ ನೋಡೋದಲ್ರಿ ನಿಮ್ ಇಲ್ಲಿ ಎಲ್ಲರೂ ನಮ್ಮ ಜಮಖಂಡಿ ಆಗಲಿ ರಬಕಾಯಿ ಬನಾಟಿ ಆಗಲಿ ಎಲ್ಲೇ ನೋಡಿದ್ರೆ ಜನ ನಿಮ್ಗೆ ಓಡಿ ಬಂದು ಟ್ಯಾಕ್ಸ್ ಕೊಡ್ತಾರೆ. ಆ ರೀತಿ ನೀವು ಪರಿಚಯ ಆಗಿಬಿಟ್ರಿ ಎಲ್ಲರಿಗೆ. ಎಸ್ ಸರ್ ಇದಕ್ಕೆ ನಾನು ಕೋಟಿ ನಮನ ಹೇಳ್ಬೇಕ್ರಿ. ಕರ್ನಾಟಕ ತುಂಬಾ ಮಂದಿಗೆ ಕೋಟಿ ಧನ್ಯವಾದ ಹೇಳ್ಬೇಕು. ಯಾಕೆ ಹೇಳ್ಬೇಕಂದ್ರೆ ರೀ, ಪ್ರತಿಯೊಂದು ನಾ ನಾನು ಆಂಬುಲೆನ್ಸ್ ನಡೆಸ್ತೀನಿ. ಒಂದೊಂದು ಟೈಮ್ನ್ಯಾಗ ಬೌಡಿ ಇಳ್ಸಾಕ್ ಹೋಗಿರ್ತೇನ್ರಿ ನಾ. ಇವತ್ತಿಗೂ ದುಡಿತೇನ್ರಿ, ಇಲ್ಲ ಅಂತಲ್ಲ. ಘಟಪ್ರಭಾನ್ಯಾಗ ಇವತ್ತಿಗೂ ದುಡಿತೇನ್ರಿ ನಾ. ಆಂಬುಲೆನ್ಸ್ ನಂದು ಹೊಟ್ಟಿ ಉದ್ಯೋಗ, ನನ್ನ ಜನಸೇವೆ. ಅದ್ ತಗೊಂಡ ಬೌಡಿ ಇಳ್ಸಾಕ್ ಹೋದ್ರು, ಏ ಅಣ್ಣ ಅಲ್ರಿ ಪಬ್ಲಿಕ್ ಎಂತ ಪ್ರೀತಿ ಕೊಡ್ತಾರ. ಹಾ, ಅದು ಇಳ್ಸು ಟೈಮ್ನ್ಯಾಗು ಏ ಅಣ್ಣ ಸೈಡ್ ಬಾ ಫೋಟೋ ತಗೋತೀರ ಅಂತ. ಎಂತ ಪ್ರೀತಿ ಯಾರಿಗ್ ಸಿಗ್ತೈತಿ. ಕೊನೆಯದಾಗಿ ಬಾಲು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ರಿ, ಚಲೋ ಮಾಡಾಕತ್ತೀರಿ. ಡಬಲ್ ಮೀನಿಂಗ್ ಅದು ಯಾವ ಮಾಡಬೇಡ್ರಿ. ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀರಿ, ಎಫೆಕ್ಟ್ ಹಾಕಾಕತ್ತೀರಿ, ಹೊರಗಿನ ಆರ್ಟಿಸ್ಟ್ ಕರೆಸಿ ಮಾಡ್ಸಾಕತ್ತೀರಿ. ಚಲೋ ಮಾಡ್ಕೋತ ಹೋಗ್ರಿ ಅಂತ ಕೇಳ್ಕೋದು ಅಷ್ಟೇ. ಕೊನೆಯದಾಗಿ ಅದೊಂದು ನಾವು ತಮ್ಮ ಬಾಯಿಂದ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀವಿ. ತಾವೇನು ಹೇಳಕ್ ಇಷ್ಟಪಡ್ತೀರ ಸರ್? ಅವಂದ ಹೇಳ್ತೇನೆ ನಾನು. ವರ್ಷದಾಗ 11 ತಿಂಗಳ ಮಟನ ಚಿಕನ ತತ್ತಿ ತಿಂದ 1 ತಿಂಗಳ ಬಿಟ್ಟ ಶುದ್ಧ ಶಾಕಾಹಾರಿ ಆಗಿ ಯಾರನ್ನ ಬೆಚ್ಚಸ್ಬೇಕು ಮಾಡಿದೀವೋ ಮಗನ. ಆ ಭಗವಂತ ಎಲ್ಲ ನೋಡಾಕತ್ತಾನ. ನಿನ್ನ ನರಕದಾಗ ಒಯ್ತಾನ. ನರಕದಾಗ ಹೋದ ರಗತ ಕಾರಿಸಿಕೊಳ್ತಾನ. ಅರ್ಥ ಮಾಡ್ಕೋ ಇದನ್ನ. ಓಕೆ ಸರ್, ಸಮತಾ ಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡೋದು ಬಹಳ ಸಂತೋಷ ಆತ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ರೀತಿ ತಾವು ಹೆಚ್ಚಿನ ಸ್ಥಾನಕ್ಕೆ ಏರ್ಲಿ ಅಂತ ನಮ್ಮ ಸಮತಾ ಪಬ್ಲಿಕ್ ನಿಂದ ತಮಗ ಆಶಿಸ್ತೇವ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕರಿಶ್ ಮಾತಾಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನಿಮಗೂ ಹೇಳ್ಬೇಕು ನಾನು. ಬರ್ತೀನಿ ಸರ್, ಮತ್ತೊಮ್ಮೆ ಸಿಗೋಣ.